ಇನ್ನೊಂದು ಲಾ ಬಗ್ಗೆ ತಿಳ್ಕೊಳ್ಳೋಣ. ಕೀಪ್ ಪೀಪಲ್ ಆಫ್ ದ ಬ್ಯಾಲೆನ್ಸ್ ಆ್ಯಂಡ್ ಇನ್ ದ ಡಾರ್ಕ್ ಬೈ ನೆವರ್ ರಿವೀಲಿಂಗ್ ದ ಪರ್ಪಸ್ ಬಿಯಾಂಡ್ ಯುವರ್ ಆ್ಯಕ್ಷನ್. ನಿಮ್ಮ ಉದ್ದೇಶ ಏನಿದೆ ಅದು ಎದುರಿಗಿರೋವರಿಗೆ ಗೊತ್ತಾಗಬಾರ್ದು, ಅದನ್ನು ಗುಪ್ತವಾಗಿಡಿ. ಯಾಕಂದರೆ ನಿಮ್ಮ ಇಂಟೆನ್ಷನ್, ಉದ್ದೇಶ, ಪರ್ಪಸ್ ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ಅವರು ನಿಮ್ಮನ್ನು ಸೋಲಿಸ್ಲಿಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಓದಿದ್ದೆ, ನಿಮ್ಮ ಚಾಲಾಕಿತನ ಯಾವುದರಲ್ಲಿದೆ ಅಂದರೆ ನಿಮ್ಮ ಆ ಚಾಲಾಕಿತನನ ಎಷ್ಟು ಚಾಲಾಕಿಯಿಂದ ಮುಚ್ಚಿಡ್ತಿರೋ ಅದರಲ್ಲಿ ನಿಮ್ಮ ಶಕ್ತಿ, ಚಾಲಾಕಿತನ, ಪವರ್ ಮುಚ್ಚಿಡಬೇಕಾಗತ್ತೆ. ನೀವು ಸೀದಾ ಇದ್ದರೆ ಆಗಲ್ಲ. ಚಾಣಕ್ಯ ಅವರು ಸಹ ಇದನ್ನೇ ಹೇಳ್ತಾರೆ. ಕಾಡಲ್ಲಿ ಸ್ಟ್ರೇಟ್ ಆಗಿರುವಂತಹ ಮರಗಳನ್ನೇ ಬೇಗ ಕತ್ತರಿಸ್ಬಿಡ್ತಾರೆ. ಸ್ವಲ್ಪ ಚಾಲಾಕಿತನ ಇರಬೇಕು, ಇಲ್ಲ ಅಂದರೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಆಟಾಡಿಸ್ಬಿಡ್ತಾರೆ. ನನಗೆ ಮೋಸ ಆಯಿತು, ನನಗೆ ಅನ್ಯಾಯ ಆಯಿತು, ನಂಬಿ ಮೋಸ ಹೋದೆ, ಈ ರೀತಿ ಅನ್ನೋರು ನನ್ನ ಡಾರ್ಕ್ ಸೈಕಾಲಜಿ ಸೀರೀಸ್ನ ದಯವಿಟ್ಟು ನೋಡಿ. ಯಾಕೆಂದರೆ ಅಲ್ಲಿ ನಾನು ಯಾರೂ ಹೇಳದ ಸೀಕ್ರೆಟ್ಗಳನ್ನು ಹಂಚ್ಕೊಂಡಿದ್ದೀನಿ. ಯಾಕೆ ಈ ವಿಡಿಯೋಗಳನ್ನು ಮಾಡಿದ್ದೀನಿ ಅಂದರೆ ಯಾರೂ ಮೋಸ ಹೋಗಬಾರ್ದು. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ ಅಂದರೆ ಯಾವ ರೀತಿ ಚಾಲಾಕಿತನನ್ನು ನೀವು ಯೂಸ್ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ. ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಗೆ ಕೊಡಬೇಕು ಅನ್ನೋ ಕಾಲ ಅಲ್ಲ ಇದು. ಇದು ಕಲಿಯುಗ, ಘೋರ ಕಲಿಯುಗ. ಎರಡನೇ ಕೆನ್ನೆಗೆ ನೀವೇ ಬಾರಿಸ್ಬೇಕಾಗತ್ತೆ. ಎಲ್ಲ ಭಾವನೆಗಳನ್ನು ಹಂಚ್ಕೋಬೇಡಿ, ಕೆಲವನ್ನು ಸೀಕ್ರೆಟ್ ಆಗಿಡಿ, ಕಂಟ್ರೋಲ್ ಮಾಡಿ. ನಾವೆಲ್ಲ ಏನು ಮಾಡ್ತೀವಿ ಗೊತ್ತಾ, ಜಾಸ್ತಿ ಎಕ್ಸೈಟ್ ಆಗಿದ್ದಾಗ ಅಥವಾ ತುಂಬ ದುಃಖದಲ್ಲಿದ್ದಾಗ ಅಥವಾ ಖುಷಿಯಲ್ಲಿದ್ದಾಗ ನಮ್ಮ ಸೀಕ್ರೆಟ್ಗಳನ್ನು ಹಂಚ್ಕೊಂಡ್ಬಿಡ್ತೀವಿ. ಕೆಲವೊಂದು ಸೀಕ್ರೆಟ್ನ ಯಾರ ಹತ್ರನೂ ಹಂಚ್ಕೋಬಾರ್ದು, ಅದು ನಮಗೆ ಎಷ್ಟೇ ಆತ್ಮೀಯರಾಗಿದ್ದರೂ ಸಹ. ನೀವು ಒಳ್ಳೆಯವರು, ಪ್ರಾಮಾಣಿಕರು, ಸ್ವಾಭಿಮಾನಿ, ಆದರೆ ಪ್ರಪಂಚ ನಿಮ್ಮನ್ನು ಆ ರೀತಿ ನೋಡ್ಲಿಕ್ಕೆ ಬಯಸಲ್ಲ. ಅವರು ಯಾವ ರೀತಿ ಯೋಚನೆ ಮಾಡ್ತಾರೋ ಆ ರೀತಿ ನಿಮ್ಮನ್ನು ನೋಡ್ತಾರೆ. ನಾನು ಯಾವ ರೀತಿ ಇದ್ದೀನೋ ಆ ರೀತಿ ಪ್ರಪಂಚನ ನೋಡ್ಲಿಕ್ಕೆ ಬಯಸ್ತೀನಿ ಅನ್ನೋದು ಮುಟ್ಟಾಳ್ತನ ಆಗುತ್ತೆ. ಜನ, ಪ್ರಪಂಚ ಅವ್ರಿಗೇನು ಬೇಕೋ ಅವರು ಅದನ್ನು ಕಲೀಲಿಕ್ಕೆ ಬಯಸ್ತಾರೆ, ಅದನ್ನು ನೋಡ್ಲಿಕ್ಕೆ ಬಯಸ್ತಾರೆ. ನಿಮ್ಮ ಸ್ಮಾರ್ಟ್ನೆಸ್ ಇಲ್ಲಿ ಉಪಯೋಗಕ್ಕೆ ಬರಲ್ಲ. ಯಾರೇ ಎಷ್ಟೇ ಹೊಗಳಿದ್ರೂ ಸಹ ನಿಮ್ಮ ಸೀಕ್ರೆಟ್ನ ಹಂಚ್ಕೋಬೇಡಿ. ನಿಮ್ಮ ಪ್ರಾಡಕ್ಟು, ಸರ್ವಿಸ್ ಲಾಂಚ್ ಮಾಡ್ತಾ ಇದ್ದರೆ ಮುಂಚೆ ಎಲ್ಲ ಬಾಯಿ ಬಿಡಬೇಡಿ, ಸೀಕ್ರೆಟ್ ಆಗಿಡಿ. ನಿಮ್ಮ ಪ್ರಾಡಕ್ಟ್, ಸರ್ವಿಸ್ ಅದು ಸೌಂಡ್ ಮಾಡಬೇಕು, ನೀವಲ್ಲ. ಮುಂದಿನ ಲಾ, ಮೇಕ್ ಪೀಪಲ್ ಡಿಪೆಂಡ್ ಆನ್ ಯು. ಜನರಿಗೆ ನಿಮ್ಮ ಮೇಲೆ ಅವಲಂಬಿತ ಆಗಲಿಕ್ಕೆ ಬಿಡಬೇಕು. ನಾವು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ತಾಯಿ ಅವ್ರ ಮೇಲೆ ಡಿಪೆಂಡ್ ಆಗಿದ್ವಿ, ಸ್ಕೂಲಲ್ಲಿ ಶಿಕ್ಷಕರ ಮೇಲೆ ಡಿಪೆಂಡ್ ಆಗಿದ್ವಿ, ಅವಲಂಬಿತರಾಗಿದ್ವಿ. ಅವರು ಸಪೋರ್ಟ್ ಮಾಡ್ತಾಯಿದ್ರು, ಆದರೆ ನಿಮ್ಮಿಂದ ಕೆಲಸನೂ ಮಾಡಿಸ್ಕೊತಾಯಿದ್ರು. ಅವರ ಅಪ್ಪಣೆ ಇಲ್ಲದೆ ನೀವು ಏನೂ ಮಾಡೋ ಹಾಗಿಲ್ಲ, ಆಟ ಆಡೋ ಹಾಗಿಲ್ಲ, ಎಲ್ಲವೂ ಹೋಗೋ ಹಾಗಿಲ್ಲ, ಅವರ ವಿರುದ್ಧ ಏನೂ ಮಾಡುವ ಹಾಗಿಲ್ಲ. ಸ್ಕೂಲಲ್ಲಿ ಶಿಕ್ಷಕರು ಹೋಮ್ವರ್ಕ್ ಮಾಡ್ಕೊಂಬ ಅಂದರೆ ನೀವು ಮಾಡಿಕೊಂಡೇ ಹೋಗಬೇಕು. ಇಲ್ಲಿ ಲಾ ಏನು ಹೇಳ್ತಂದರೆ ಜನರಿಗೆ ನಿಮ್ಮ ಮೇಲೆ ಅವಲಂಬಿತ ಆಗ್ಲಿಕ್ಕೆ ಬಿಡಬೇಕು.